ಬಳ್ಳಾರಿಗೆ ಹೋದ್ರು ಬುದ್ಧಿ ಬಂದಲ್ವಾ ದರ್ಶನ್ಗೆ. ಸ್ಟೈಲಿಶ್ ಲುಕ್ನಲ್ಲೇ ಜೈಲಿಗೆ ದರ್ಶನ್ ಎಂಟ್ರಿ. ಬ್ರ್ಯಾಂಡೆಡ್ ಟೀ ಶರ್ಟು, ಕೂಲಿಂಗ್ ಗ್ಲಾಸು, ಬಲಗೈಯಲ್ಲಿ ವಾಟರ್ ಬಾಟಲ್. ಹೋಗ್ತಿರೋದು ಜಿಮ್ಮಿಗೋ, ಟ್ರಿಪ್ಪಿಗೋ, ರೆಸಾರ್ಟ್ಗೋ, ರೆಸ್ಟೋರೆಂಟ್ಗೋ ಅಲ್ಲ, ಬದಲಿಗೆ ಕೇಂದ್ರ ಕಾರಾಗೃಹಕ್ಕೆ. ತನ್ನ ಗ್ಯಾಂಗ್ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದ ದರ್ಶನ್ನ ಡಿ ಗ್ಯಾಂಗ್ ಛಿದ್ರವಾಗಿ ಹೋಗಿದೆ. ಒಬ್ಬೊಬ್ಬರು ರಾಜ್ಯದ ಒಂದೊಂದು ದಿಕ್ಕಿನಲ್ಲಿರುವ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇಷ್ಟಾದರೂ ಕೂಡ ದರ್ಶನ್ಗೆ ಬುದ್ಧಿ ಬಂದಲ್ವಾ ಅನುಮಾನ ಈ ದೃಶ್ಯಗಳಿಂದ ಹುಟ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಎಂಟ್ರಿ ಕೊಟ್ಟ ಸಂದರ್ಭದ ದೃಶ್ಯ. ಇದೀಗ ಲಗೇಜ್ನ ತಪಾಸಣೆ, ಆರೋಗ್ಯದ ತಪಾಸಣೆ ಎಲ್ಲ ಕಾರ್ಯಗಳು ನಡೀತಾ ಇದೆ. ಇದಾದ್ಮೇಲೆ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನಿನ್ನೆಯಷ್ಟೇ 24ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಸೆಪ್ಟೆಂಬರ್ 9ರವರೆಗೂ ತನ್ನ ಗ್ಯಾಂಗ್ನ ಯಾವುದೇ ಸದಸ್ಯರನ್ನ ನೋಡುವ, ಅವರ ಬಗ್ಗೆ ವಿಚಾರವನ್ನ ತಿಳಿದುಕೊಳ್ಳುವ ಸಾಧ್ಯತೆಗಳು ದರ್ಶನ್ಗೆ ಇರೋದಿಲ್ಲ. ಸೆಪ್ಟೆಂಬರ್ 9ಕ್ಕೆ ಬಹುಶಃ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಮತ್ತೊಮ್ಮೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಅದೃಷ್ಟ ಗಟ್ಟಿ ಇದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತನ್ನ ಸಹಚರರನ್ನ, ಕೋ ಅಕ್ಯೂಸ್ಡ್, ಈ ಕೊಲೆ ಪ್ರಕರಣದ ಸಹ ಆರೋಪಿಗಳನ್ನ ನೋಡುವ ಸೌಭಾಗ್ಯ ದರ್ಶನ್ಗೆ ಸಿಕ್ಕಬಹುದು, ಇನ್ಕ್ಲೂಡಿಂಗ್ ಗೆಳತಿ ಪವಿತ್ರ ಗೌಡ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ದರ್ಶನ್ ಗೆಟ್ ಅಪ್, ಬ್ರಾಂಡೆಡ್ ಪೂಮಾ ಶರ್ಟು, ಕೂಲಿಂಗ್ ಗ್ಲಾಸು, ಕೈಲೊಂದು ವಾಟರ್ ಬಾಟಲು. ಕೊಲೆ ಆರೋಪಿಯೊಬ್ಬರಿಗೆ ಹೀಗೆಲ್ಲ ಇರುವ ವ್ಯವಸ್ಥೆ ಇದೆ. ಇನ್ನೂ ಕೂಡ ವಿಚಾರಣಾಧೀನ ಕೈದಿ, ಸಜಾ ಕೈದಿ ಆಗಿದ್ದಿದ್ರೆ ಅವ್ರಿಗೆ ಪ್ರತ್ಯೇಕವಾದ ಉಡುಪನ್ನ ಕೊಡೋ ವ್ಯವಸ್ಥೆ ಇರುತ್ತೆ. ಬಟ್ ನಾವು ಪರಪ್ಪನ ಅಗ್ರಹಾರದಲ್ಲೇ ಗಮನಿಸ್ಬಿಟ್ವಿ, ಆಲ್ರೆಡಿ ಕನ್ವರ್ಟ್ ಆಗಿರುವ ವ್ಯಕ್ತಿ ಕೂಡ ಆರಾಮಾಗಿ ಬಿಂದಾಸ್ ಆಗಿ ತನಗೆ ಬೇಕಾದ ರೀತಿಯ ಬಟ್ಟೆ ಹಾಕೊಂಡು ಕೂತಿದ್ರು. ಅದಕ್ಕೆ ಪ್ರಶ್ನೆ, ಜೈಲುಗಳಲ್ಲಿ ವ್ಯವಸ್ಥೆ ಇಷ್ಟೊಂದು ಸೌಲಭ್ಯಗಳಿಂದ ಕೂಡಿರುತ್ತಾ ಅಂತ ಹೇಳಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಅಭಿಮಾನಿಗಳ ಘೋಷಣೆ. ಬಳ್ಳಾರಿಯಲ್ಲಿರ್ತಕ್ಕಂಥ ಅಭಿಮಾನಿಗಳು ಇವ್ರು ಹಿಂಗೆಲ್ಲ ಹುಚ್ಚಾಟ ಮಾಡಬಾರ್ದು ಅಂತಲೇ ಬೆಳಗ್ಗೆಯಿಂದ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸುತ್ತಲೂ ಕೂಡ ಇರಿಸಲಾಗಿತ್ತು. ದರ್ಶನ್ ಒಳಗೆ ಹೋಗ್ತಾ ಇದ್ದಂಗೆ ಆಚೆಯಿಂದ ಅಭಿಮಾನಿಗಳ ಘೋಷಣೆಗಳು. ಚಾನೆಲ್ ಓಡ್ತಿರೋದ ಈಗ ಒಂದು ವಾರ ಬಿಟ್ಟು ಬೇರೆ ಅಂತ ತೋರಿಸ್ತೀವಿ. ಬರ್ನಲ್ ತಂದು ಕೊಡ್ರಪ್ಪ. ದರ್ಶನ್ ಅಭಿಮಾನಿಗಳಂತೆ ದರ್ಶನ್ ಬಳ್ಳಾರಿಗೆ ಬಂದಿದ್ದಾರೆ ಅಂತ ಖುಷಿ. ಯಾವುದೋ ಚಿತ್ರ ರಿಲೀಸ್ ಆಗಿ 100 ದಿನ, ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಇವಾಗ ಹೆಂಗಿದೆ ಗೊತ್ತು, ಥಿಯೇಟರ್ಗಳಿಗೆ ಸಿನಿಮಾನೇ ಬರ್ತಿಲ್ಲ ಅಂತ ಸಂದರ್ಭದಲ್ಲಿ ದರ್ಶನ್ ಯಾವುದೋ ಸಿನಿಮಾ 150 ಕಡೆಗೆ 10 ದಿನಾನು ಯಶಸ್ವಿ ಪ್ರದರ್ಶನ ಕಂಡು ಬಳ್ಳಾರಿಗೆ ಥಿಯೇಟರ್ ವಿಸಿಟ್ ಬಂದಾಗ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಿದ್ರೆ ನಾವು ಇಷ್ಟೇ ಜೋಶ್ನಲ್ಲಿ ತೋರಿಸ್ತಾ ಇದ್ವಿ. ಅರೆ ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಸೂಪರ್ ಸ್ಟಾರ್, ಅವ್ರ ಚಿತ್ರ ಯಶಸ್ವಿ ಆಗ್ತಿದೆ, ಅದರಿಂದ ಚಿತ್ರೋದ್ಯಮದ ಅನೇಕರು ಬದುಕಿದ್ದಾರೆ, ಬದುಕಿಗೆ ಒಂದು ಆಸರೆ ಆಗಿದೆ, ಹೀಗಾಗಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ, ಎಲ್ಲ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ಬಳ್ಳಾರಿಗೆ ಹೋಗಿರೋದು ಥಿಯೇಟರ್ ವಿಸಿಟ್ಗೂ ಅಲ್ಲ, ಚಿತ್ರದ ಯಶಸ್ವಿ ಪ್ರದರ್ಶನದ ಸಂಭ್ರಮಾಚರಣೆಗೂ ಅಲ್ಲ, ಬದಲಾಗಿ ಇದೇ ರೀತಿ ಇವಾಗೇನು ಆಚೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ದರ್ಶನ್ ನಮ್ ದೇವರು, ದರ್ಶನ್ ಡಿ ಬಾಸು, ದರ್ಶನ್ ಚಾಲೆಂಜಿಂಗ್ ಸ್ಟಾರು, ಅವ್ರಿಗೆ ಆಶೀರ್ವಾದ ಇರುತ್ತೆ, ಹಿಂಗೇ ಜಯಘೋಷವನ್ನ ಕೂಗ್ತಾ ಇದ್ದ ಒಬ್ಬ ಅಭಿಮಾನಿ ರೇಣುಕಾ ಸ್ವಾಮಿ. ಇದೇ ದರ್ಶನ್ ಹಾಗೆ ಅವರ ಗ್ಯಾಂಗ್ ನ ಕೈಯಲ್ಲಿ ಬರ್ಬರವಾಗಿ ಚಿತ್ರ ಹಿಂಸೆಯನ್ನ ಅನುಭವಿಸಿ ಕೊಲೆಗೀಡಾದ್ರು ಅನ್ನೋ ಆರೋಪವನ್ನ ಹೊತ್ತು ಬಳ್ಳಾರಿಗೆ ಬಂದಿದ್ದಾರೆ ದರ್ಶನ್. ಬಂದಿರೋದಲ್ಲ, ಎಳ್ಕೊಂಡು ಬಂದಿರೋದು ಪೊಲೀಸರು. ಬಳ್ಳಾರಿಗೆ ಪೊಲೀಸರು ಎಳ್ಕೊಂಡು ಬಂದಿದ್ದಾರೆ ದರ್ಶನ್. ಆದ್ರೂ ಅಭಿಮಾನಿಗಳ ಆಚೆ ಜಯಘೋಷ. ಬಳ್ಳಾರಿಗೆ ಹೋದ್ರು ಬುದ್ಧಿ ಬಂದಲ್ವಾ ದರ್ಶನ್ಗೆ. ಸ್ಟೈಲಿಶ್ ಲುಕ್ನಲ್ಲೇ ಜೈಲಿಗೆ ದರ್ಶನ್ ಎಂಟ್ರಿ.
ಬ್ರ್ಯಾಂಡೆಡ್ ಟೀ ಶರ್ಟು, ಕೂಲಿಂಗ್ ಗ್ಲಾಸು, ಬಲಗೈಯಲ್ಲಿ ವಾಟರ್ ಬಾಟಲ್. ಹೋಗ್ತಿರೋದು ಜಿಮ್ಮಿಗೋ, ಟ್ರಿಪ್ಪಿಗೋ, ರೆಸಾರ್ಟ್ಗೋ, ರೆಸ್ಟೋರೆಂಟ್ಗೋ ಅಲ್ಲ, ಬದಲಿಗೆ ಕೇಂದ್ರ ಕಾರಾಗೃಹಕ್ಕೆ. ತನ್ನ ಗ್ಯಾಂಗ್ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದ ದರ್ಶನ್ನ ಡಿ ಗ್ಯಾಂಗ್ ಛಿದ್ರವಾಗಿ ಹೋಗಿದೆ. ಒಬ್ಬೊಬ್ಬರು ರಾಜ್ಯದ ಒಂದೊಂದು ದಿಕ್ಕಿನಲ್ಲಿರುವ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇಷ್ಟಾದರೂ ಕೂಡ ದರ್ಶನ್ಗೆ ಬುದ್ಧಿ ಬಂದಲ್ವಾ ಅನುಮಾನ ಈ ದೃಶ್ಯಗಳಿಂದ ಹುಟ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ ಎಂಟ್ರಿ ಕೊಟ್ಟ ಸಂದರ್ಭದ ದೃಶ್ಯ. ಇದೀಗ ಲಗೇಜ್ನ ತಪಾಸಣೆ, ಆರೋಗ್ಯದ ತಪಾಸಣೆ ಎಲ್ಲ ಕಾರ್ಯಗಳು ನಡೀತಾ ಇದೆ. ಇದಾದ್ಮೇಲೆ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಿ ನಿನ್ನೆಯಷ್ಟೇ 24ನೇ ACMM ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಹೀಗಾಗಿ ಸೆಪ್ಟೆಂಬರ್ 9ರವರೆಗೂ ತನ್ನ ಗ್ಯಾಂಗ್ನ ಯಾವುದೇ ಸದಸ್ಯರನ್ನ ನೋಡುವ, ಅವರ ಬಗ್ಗೆ ವಿಚಾರವನ್ನ ತಿಳಿದುಕೊಳ್ಳುವ ಸಾಧ್ಯತೆಗಳು ದರ್ಶನ್ಗೆ ಇರೋದಿಲ್ಲ. ಸೆಪ್ಟೆಂಬರ್ 9ಕ್ಕೆ ಬಹುಶಃ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಮತ್ತೊಮ್ಮೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಜರುಪಡಿಸಲಾಗುತ್ತೆ. ಅದೃಷ್ಟ ಗಟ್ಟಿ ಇದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ತನ್ನ ಸಹಚರರನ್ನ, ಕೋ ಅಕ್ಯೂಸ್ಡ್, ಈ ಕೊಲೆ ಪ್ರಕರಣದ ಸಹ ಆರೋಪಿಗಳನ್ನ ನೋಡುವ ಸೌಭಾಗ್ಯ ದರ್ಶನ್ಗೆ ಸಿಕ್ಕಬಹುದು, ಇನ್ಕ್ಲೂಡಿಂಗ್ ಗೆಳತಿ ಪವಿತ್ರ ಗೌಡ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನ್ರನ್ನ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ದರ್ಶನ್ ಗೆಟ್ ಅಪ್, ಬ್ರಾಂಡೆಡ್ ಪೂಮಾ ಶರ್ಟು, ಕೂಲಿಂಗ್ ಗ್ಲಾಸು, ಕೈಲೊಂದು ವಾಟರ್ ಬಾಟಲು. ಕೊಲೆ ಆರೋಪಿಯೊಬ್ಬರಿಗೆ ಹೀಗೆಲ್ಲ ಇರುವ ವ್ಯವಸ್ಥೆ ಇದೆ. ಇನ್ನೂ ಕೂಡ ವಿಚಾರಣಾಧೀನ ಕೈದಿ, ಸಜಾ ಕೈದಿ ಆಗಿದ್ದಿದ್ರೆ ಅವ್ರಿಗೆ ಪ್ರತ್ಯೇಕವಾದ ಉಡುಪನ್ನ ಕೊಡೋ ವ್ಯವಸ್ಥೆ ಇರುತ್ತೆ. ಬಟ್ ನಾವು ಪರಪ್ಪನ ಅಗ್ರಹಾರದಲ್ಲೇ ಗಮನಿಸ್ಬಿಟ್ವಿ, ಆಲ್ರೆಡಿ ಕನ್ವರ್ಟ್ ಆಗಿರುವ ವ್ಯಕ್ತಿ ಕೂಡ ಆರಾಮಾಗಿ ಬಿಂದಾಸ್ ಆಗಿ ತನಗೆ ಬೇಕಾದ ರೀತಿಯ ಬಟ್ಟೆ ಹಾಕೊಂಡು ಕೂತಿದ್ರು. ಅದಕ್ಕೆ ಪ್ರಶ್ನೆ, ಜೈಲುಗಳಲ್ಲಿ ವ್ಯವಸ್ಥೆ ಇಷ್ಟೊಂದು ಸೌಲಭ್ಯಗಳಿಂದ ಕೂಡಿರುತ್ತಾ ಅಂತ ಹೇಳಿ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಅಭಿಮಾನಿಗಳ ಘೋಷಣೆ. ಬಳ್ಳಾರಿಯಲ್ಲಿರ್ತಕ್ಕಂಥ ಅಭಿಮಾನಿಗಳು ಇವ್ರು ಹಿಂಗೆಲ್ಲ ಹುಚ್ಚಾಟ ಮಾಡಬಾರ್ದು ಅಂತಲೇ ಬೆಳಗ್ಗೆಯಿಂದ ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸುತ್ತಲೂ ಕೂಡ ಇರಿಸಲಾಗಿತ್ತು. ದರ್ಶನ್ ಒಳಗೆ ಹೋಗ್ತಾ ಇದ್ದಂಗೆ ಆಚೆಯಿಂದ ಅಭಿಮಾನಿಗಳ ಘೋಷಣೆಗಳು. ಅವ್ರಿರೋದಕ್ಕೆ ಚಾನೆಲ್ ಓಡ್ತಿರೋದ, ಈಗ ಒಂದು ವಾರ ತಾದ್ಮಿ ಬಿಟ್ಟು ಬೇರೆ ಅಂತ ತೋರಿಸ್ತೀವಿ. ಬರ್ನಲ್ ತಂದು ಕೊಡ್ರಪ್ಪ. ದರ್ಶನ್ ಅಭಿಮಾನಿಗಳಂತೆ ದರ್ಶನ್ ಬಳ್ಳಾರಿಗೆ ಬಂದಿದ್ದಾರೆ ಅಂತ ಖುಷಿ. ಯಾವುದೋ ಚಿತ್ರ ರಿಲೀಸ್ ಆಗಿ 100 ದಿನ. ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಇವಾಗ ಹೆಂಗಿದೆ ಗೊತ್ತು, ಥಿಯೇಟರ್ಗಳಿಗೆ ಸಿನಿಮಾನೇ ಬರ್ತಿಲ್ಲ. ಅಂತ ಸಂದರ್ಭದಲ್ಲಿ ದರ್ಶನ್ ಯಾವುದೋ ಸಿನಿಮಾ 150 ಕಡೆಗೆ 10 ದಿನಾನು ಯಶಸ್ವಿ ಪ್ರದರ್ಶನ ಕಂಡು ಬಳ್ಳಾರಿಗೆ ಥಿಯೇಟರ್ ವಿಸಿಟ್ ಬಂದಾಗ ಈ ರೀತಿ ಘೋಷಣೆಗಳನ್ನ ಕೂಗಿದ್ದಿದ್ರೆ ನಾವು ಇಷ್ಟೇ ಜೋಶ್ನಲ್ಲಿ ತೋರಿಸ್ತಾ ಇದ್ವಿ. ಅರೆ ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ಸೂಪರ್ ಸ್ಟಾರ್, ಅವ್ರ ಚಿತ್ರ ಯಶಸ್ವಿ ಆಗ್ತಿದೆ, ಅದರಿಂದ ಚಿತ್ರೋದ್ಯಮದ ಅನೇಕರು ಬದುಕಿದ್ದಾರೆ, ಬದುಕಿಗೆ ಒಂದು ಆಸರೆ ಆಗಿದೆ, ಹೀಗಾಗಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ, ಎಲ್ಲ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ವಿ. ಆದ್ರೆ ಇವತ್ತು ಬಳ್ಳಾರಿಗೆ ಹೋಗಿರೋದು ಥಿಯೇಟರ್ ವಿಸಿಟ್ಗೂ ಅಲ್ಲ, ಚಿತ್ರದ ಯಶಸ್ವಿ ಪ್ರದರ್ಶನದ ಸಂಭ್ರಮಾಚರಣೆಗೂ ಅಲ್ಲ, ಬದಲಾಗಿ ಇದೇ ರೀತಿ ಇವಾಗೇನು ಆಚೆ ನಿಂತ್ಕೊಂಡು ಕೂಗ್ತಾ ಇದ್ದಾರೆ, ದರ್ಶನ್ ನಮ್ ದೇವರು, ದರ್ಶನ್ ಡಿ ಬಾಸು, ದರ್ಶನ್ ಚಾಲೆಂಜಿಂಗ್ ಸ್ಟಾರು, ಅವ್ರಿಗೆ ಆಶೀರ್ವಾದ ಇರುತ್ತೆ, ಹಿಂಗೇ ಜಯಘೋಷವನ್ನ ಕೂಗ್ತಾ ಇದ್ದ ಒಬ್ಬ ಅಭಿಮಾನಿ ರೇಣುಕಾ ಸ್ವಾಮಿ. ಇದೇ ದರ್ಶನ್ ಹಾಗೆ ಅವರ ಗ್ಯಾಂಗ್ ನ ಕೈಯಲ್ಲಿ ಬರ್ಬರವಾಗಿ ಚಿತ್ರ ಹಿಂಸೆಯನ್ನ ಅನುಭವಿಸಿ ಕೊಲೆಗೀಡಾದ್ರು ಅನ್ನೋ ಆರೋಪವನ್ನ ಹೊತ್ತು ಬಳ್ಳಾರಿಗೆ ಬಂದಿದ್ದಾರೆ ದರ್ಶನ್. ಬಂದಿರೋದಲ್ಲ, ಎಳ್ಕೊಂಡು ಬಂದಿರೋದು ಪೊಲೀಸರು. ಬಳ್ಳಾರಿಗೆ ಪೊಲೀಸರು ಎಳ್ಕೊಂಡು ಬಂದಿದ್ದಾರೆ ದರ್ಶನ್. ಆದ್ರೂ ಅಭಿಮಾನಿಗಳ ಆಚೆ ಜಯಘೋಷ.